ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾರ್ಕೆಟ್ನಲ್ಲಿರುವಂಥ ಬ್ರಿಕ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಈಗಿನ ಮಾರ್ಕೆಟಲ್ಲಿ ರೆಡ್ ಬ್ರಿಕ್ಸ್ ಇರ್ಬೋದು, ಸಿಮೆಂಟ್ ಬ್ರಿಕ್ಸ್, AAC ಬ್ರಿಕ್, ಆಲೋ ಬ್ರಿಕ್, ಇಂಟರ್ಲಾಕಿಂಗ್ ಬ್ರಿಕ್, ಈ ರೀತಿ ವಿಧವಾದಂತಹ ಬ್ರಿಕ್ಗಳಿವೆ. ಯಾವ ಬ್ರಿಕ್ನ ಯೂಸ್ ಮಾಡಬೇಕು, ಯಾವ ಬಿಲ್ಡಿಂಗಿಗೆ ಯಾವ ರೀತಿ ಬ್ರಿಕ್ನ ಯೂಸ್ ಮಾಡಿದ್ರೆ ಒಳ್ಳೆಯದು, ಮತ್ತು ಆ ಬ್ರಿಕ್ಗಳ ವಿಶೇಷತೆಗಳು, ಆ ಇಟ್ಟಿಗೆಗಳ ಇವತ್ತಿನ ರೇಟ್ ಎಷ್ಟಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಮನೆ ಕಟ್ಟಿಸ್ಬೇಕು ಅಂತ ಇದ್ದರೆ, ಅಥವಾ ಯಾವುದಾದ್ರೂ ಗೋಡನ್ ಇರ್ಬೋದು, ಶೆಡ್ ಇರ್ಬೋದು, ಫಾರ್ಮ್ ಹೌಸ್ನ ಕಟ್ಟಬೇಕು ಅಂತ ಇದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇಟ್ಟಿಗೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಬರುವಂಥದ್ದು ರೆಡ್ ಬ್ರಿಕ್, ಕೆಂಪು ಮಣ್ಣಿನ ಇಟ್ಟಿಗೆ. ಈ ಇಟ್ಟಿಗೆಗಳನ್ನು ಎಲ್ಲರೂ ನೋಡೇ ಇರ್ತೀರ. ಯಾಕಂತಂದರೆ ನಮ್ಮ ಮನೆಗಳಿರ್ಬೋದು ಅಥವಾ ಸುತ್ತಮುತ್ತಲಿನ ಮನೆಗಳನ್ನು ಆದಷ್ಟು ಕೆಂಪು ಮಣ್ಣಿನ ಇಟ್ಟಿಗೆಗಳಿಂದನೇ ಕಟ್ತಾ ಹೋಗ್ತಾರೆ. ಈ ಕೆಂಪು ಮಣ್ಣಿನ ಇಟ್ಟಿಗೆಗಳನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದು ಗಟ್ಟಿತನ ಮತ್ತು ಲಾಂಗ್ ಲೈಫನ್ನು ಕೊಡ್ತಾ ಹೋಗುತ್ತೆ. ಆದರೆ ಇದನ್ನು ಕಟ್ಸೋದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಅಂದರೆ ಸಿಮೆಂಟ್ ಬ್ರಿಕ್ಕಲ್ಲಿ ಕಟ್ಟಿಸುವ ಮನೆಗಿಂತ ಕೆಂಪು ಮಣ್ಣಿನ ಇಟ್ಟಿಗೆಯಲ್ಲಿ ಕಟ್ಟಿಸುವಂತಹ ಮನೆ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಇವುಗಳ ಗಾತ್ರ ಸೈಜ್ ಸಣ್ಣ ಇರೋದ್ರಿಂದ ಜಾಸ್ತಿ ಸಿಮೆಂಟನ್ನು ಕೇಳುತ್ತೆ. ಇವುಗಳನ್ನು ಪ್ಲಾಸ್ಟ್ರಿಂಗ್ ಕೂಡ ಮಾಡಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಇವುಗಳು ಫೈರ್ ರೆಸಿಸ್ಟೆನ್ಸ್ ಮತ್ತು ಈ ಒಂದು ಕೆಂಪು ಮಣ್ಣಿನ ಇಟ್ಟಿಗೆಯಿಂದ ಮನೆ ಕಟ್ಟೋದಕ್ಕೆ ಜಾಸ್ತಿ ಲೇಬರ್ಗಳ ಅವಶ್ಯಕತೆ ಬೀಳುತ್ತೆ. ಹಾಗೂ ಸಿಮೆಂಟ್ ಇರ್ಬೋದು, ಸ್ಯಾಂಡ್ ಇರ್ಬೋದು, ಇವುಗಳ ಅವಶ್ಯಕತೆ ಕೂಡ ಜಾಸ್ತಿ ಆಗುತ್ತೆ. ಇವುಗಳ ಸೈಜ್ನ ನೋಡ್ತಾ ಹೋದರೆ ಇವು 9 ಇಂಚ್ ಉದ್ದ, 4 ಇಂಚ್ ಅಗಲ, 3 ಇಂಚ್ ಹೈಟ್ ಬರ್ತಾ ಹೋಗ್ತವೆ. ಇವುಗಳನ್ನು ನೀವು ಲೋ ರೈಸ್ ಬಿಲ್ಡಿಂಗ್ ಅಂದರೆ ಜಾಸ್ತಿ ಎತ್ತರದ ಬಿಲ್ಡಿಂಗ್ಗೆ ಕಟ್ಟೋದಕ್ಕೆ ಯೂಸ್ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ 2 ಫ್ಲೋರ್ ಇರ್ಬೋದು ಅಥವಾ 3 ಫ್ಲೋರ್ವರೆಗೂ ಕೂಡ ಈ ಒಂದು ಕೆಂಪು ಮಣ್ಣಿನ ಇಟ್ಟಿಗೆನ ನೀವು ಯೂಸ್ ಮಾಡ್ಬೋದು. ಈ ಒಂದು ಕೆಂಪು ಮಣ್ಣಿನ ಇಟ್ಟಿಗೆಗಳ ಪ್ರೆಸೆಂಟ್ ರೇಟ್ನ ನೋಡ್ತಾ ಹೋದರೆ 6 ರೂಪಾಯಿಂದ 10 ರೂಪಾಯಿವರೆಗೂ ಕೂಡ ನಿಮಗೆ ಕ್ವಾಲಿಟಿ ಮೇಲೆ ಹಾಗೂ ನೀವಿರುವಂಥ ಜಾಗದ ಮೇಲೆ ಸಿಗ್ತಾ ಹೋಗ್ತವೆ. ಯಾಕಂತಂದರೆ ಒಂದೊಂದು ಕಡೆ ಹೆಚ್ಚು ಫ್ಯಾಕ್ಟ್ರಿಗಳಿರುವಂಥ ಕಾರಣ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಕಡಿಮೆ ಬೆಲೆಗೂ ಕೂಡ ಸ್ವಲ್ಪ ಜನ ಕೊಡ್ತಾ ಹೋಗ್ತಾರೆ. ಈಗ ಈ ಲಿಸ್ಟ್ನಲ್ಲಿ 2ನೇ ಸ್ಥಾನದಲ್ಲಿರುವಂಥದ್ದು ಕಾಂಕ್ರೀಟ್ ಬ್ರಿಕ್ ಅಂದರೆ ಸಿಮೆಂಟಿನ ಇಟ್ಟಿಗೆಗಳು. ಇವುಗಳು ಕಡಿಮೆ ಪ್ರೈಸಲ್ಲಿ ಸಿಗ್ತವೆ. ಕಡಿಮೆ ಪ್ರೈಸ್ ಅಂದರೆ ಕೆಂಪು ಮಣ್ಣಿನ ಇಟ್ಟಿಗೆಗಿನ್ನ ಕಡಿಮೆ ಪ್ರೈಸಾ? ಇಲ್ಲ. ಇವುಗಳ ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ 3ರಿಂದ 4 ಕೆಂಪು ಮಣ್ಣಿನ ಇಟ್ಟಿಗೆ ಇಡುವಂಥ ಜಾಗದಲ್ಲಿ ಇದೊಂದು ಇಟ್ಟಿಗೆನ ಇಡ್ಬೋದು. ಇವುಗಳು ಕಡಿಮೆ ಸ್ಯಾಂಡ್ ಮತ್ತು ಸಿಮೆಂಟನ್ನು ಕೇಳುತ್ತೆ. ಯಾಕಂತಂದರೆ ಇವುಗಳ ಗಾತ್ರ ಜಾಸ್ತಿ ಇರೋದ್ರಿಂದ ಕಡಿಮೆ ಸ್ಯಾಂಡ್ ಮತ್ತು ಸಿಮೆಂಟಲ್ಲಿ ಕಟ್ತಾ ಹೋಗ್ಬೋದು. ಹಾಗೂ ಇವುಗಳ ಗಾತ್ರ ಜಾಸ್ತಿ ಇರುವಂಥ ಕಾರಣದಿಂದ ಬೇಗ ಕನ್ಸ್ಟ್ರಕ್ಷನನ್ನು ಮಾಡ್ಬೋದು, ಬೇಗ ಕಟ್ತಾ ಹೋಗ್ಬೋದು. ಕೆಂಪು ಮಣ್ಣಿನ ಇಟ್ಟಿಗೆ ರೀತಿ ಜಾಸ್ತಿ ಸಮಯನ ಹಿಡಿಯೋದಿಲ್ಲ. ಲೇಬರ್ ಕಾಸ್ಟ್ ಕೂಡ ಇದೊಂದು ಸ್ವಲ್ಪ ಜಾಸ್ತಿನ ತಗೊತಾರೆ. ಯಾಕಂತಂದರೆ ಒಂದೊಂದು ಇಟ್ಟಿಗೆ ಕೂಡ ಜಾಸ್ತಿ ಭಾರ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಲೇಬರ್ ಕಾಸ್ಟನ್ನು ಕೇಳ್ತಾರೆ. ಆದರೆ ಕಡಿಮೆ ಸಮಯದಲ್ಲಿ ಇದನ್ನು ಕಟ್ಟೋದ್ರಿಂದ ಲೇಬರ್ ಕಾಸ್ಟು ಸಮ ಆಗ್ತಾ ಹೋಗುತ್ತೆ. ಇವುಗಳನ್ನು ನೀವು ಜಾಸ್ತಿ ಹೈಟ್ ಇರುವಂಥ ಬಿಲ್ಡಿಂಗ್ನ ಕಟ್ಟಬೇಕು ಅಂತಂದರೆ ಒಂದು ಸಮಸ್ಯೆ ಏನು ಬರುತ್ತೆ ಅಂದರೆ ಕೆಳಗಡೆಯಿಂದ ಮೇಲ್ಗಡೆಗೆ ಶಿಫ್ಟ್ ಮಾಡುವಂಥದ್ದು. ಈ ಇಟ್ಟಿಗೆಗಳು ತುಂಬ ಭಾರ ಇರೋದ್ರಿಂದ ಇವುಗಳನ್ನು ಕೆಳಗಡೆಯಿಂದ ಮೇಲ್ಗಡೆ ಶಿಫ್ಟ್ ಮಾಡಬೇಕಾದ್ರೆ ಅಚಾತುರ್ಯ ನಡೆಯುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಹೆಚ್ಚು ಜಾಗರೂಕತೆಯಿಂದ ಶಿಫ್ಟ್ ಮಾಡಬೇಕಾಗತ್ತೆ. ಇವುಗಳನ್ನು ಎಲ್ಲಿ ಜಾಸ್ತಿ ಯೂಸ್ ಮಾಡ್ಬೋದು ಅಂತಂದರೆ ಬೇಗ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಕಮರ್ಷಿಯಲ್ ಬಿಲ್ಡಿಂಗ್ಸ್, ಅಂಗಡಿ ಮಳಿಗೆಗಳನ್ನು ಮಾಡೋದಕ್ಕೋಸ್ಕರ, ಲಾರ್ಜ್ ಸ್ಕೇಲ್ ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳನ್ನು ಬೇಗ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ ಈ ಒಂದು ಸಿಮೆಂಟ್ ಬ್ರಿಕ್ಗಳನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಇವುಗಳ ಸೈಜ್ 4 ಇಂಚಿಂದ 8 ಇಂಚ್ವರೆಗೂ ಕೂಡ ನಿಮಗೆ ಸೈಜ್ ಸಿಗ್ತಾ ಹೋಗುತ್ತೆ. 4 ಇಂಚಿನ ಇಟ್ಟಿಗೆಗಳು ಸಿಗ್ತವೆ, 6 ಇಂಚಿನ ಇಟ್ಟಿಗೆಗಳು ಸಿಗ್ತವೆ, 8 ಇಂಚಿನ ಇಟ್ಟಿಗೆಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಇವುಗಳ ಇವತ್ತಿನ ರೇಟ್ನ ನೋಡ್ತಾ ಹೋದರೆ 42ರಿಂದ 48 ರೂಪಾಯಿವರೆಗೂ ಕೂಡ ರೇಟ್ ವೇರಿ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಒಂದು ಜಾಗದಲ್ಲಿರುವಂಥ ರೇಟು ಇನ್ನೊಂದು ಜಾಗದಲ್ಲಿ ಇರೋದಿಲ್ಲ. ಇನ್ನು ಈ ಲಿಸ್ಟ್ನಲ್ಲಿ 3ನೇ ಸ್ಥಾನದಲ್ಲಿರುವಂಥದ್ದು AAC ಬ್ರಿಕ್. ಈ AAC ಬ್ರಿಕ್ ತುಂಬ ಕಡಿಮೆ ವೆಯ್ಟ್ ಇರುತ್ತೆ. ಅದರಿಂದ ಅಪಾರ್ಟ್ಮೆಂಟ್ಗಳಲ್ಲಿ ಬೇಗ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಹೋಗ್ತಾರೆ.
ಇವುಗಳ ಸೈಜ್ ಕೂಡ ದೊಡ್ಡದಾಗಿರೋದ್ರಿಂದ ಕಡಿಮೆ ಸಿಮೆಂಟ್ ಮತ್ತು ಎಮ್ ಸ್ಯಾಂಡನ್ನು ಕೇಳ್ತವೆ. ಇವುಗಳನ್ನು ನೀವು ಕಮರ್ಷಿಯಲ್ ಬಿಲ್ಡಿಂಗ್ಗಳಲ್ಲಿ ಮತ್ತು ವಾಲ್ ಪಾರ್ಟಿಷನ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ಮತ್ತು ತುಂಬ ಹೈಟ್ ಇರುವಂಥ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳಲ್ಲಿ ಇವುಗಳನ್ನು ನೀವು ಯೂಸ್ ಮಾಡ್ಬೋದು. ಇವುಗಳ ಡಿಸ್ಅಡ್ವಾಂಟೇಜ್ಗಳನ್ನು ನೋಡ್ತಾ ಹೋದರೆ ಇವುಗಳು ಲಾಂಗ್ ಟೈಮಲ್ಲಿ ಕ್ರ್ಯಾಕ್ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಇವುಗಳು ಯಾವುದೇ ನಾಯ್ಸ್ ರಿಡಕ್ಷನನ್ನು ಮಾಡಲ್ಲ. ಹೊರಗಡೆ ಇರುವಂಥ ಶಬ್ದ ಒಳಗಡೆ ಬರಬೇಕಾದ್ರೆ ಕಡಿಮೆ ಆಗಲ್ಲ. ಅಂದರೆ ಯಾವುದೇ ನಾಯ್ಸ್ ರಿಡಕ್ಷನನ್ನು ಈ ಒಂದು ಇಟ್ಟಿಗೆಗಳು ಮಾಡೋದಿಲ್ಲ. ಇವುಗಳು 4 ಇಂಚಿನ ಸೈಜಲ್ಲೂ ಬರ್ತವೆ, 6 ಇಂಚಿನ ಸೈಜಲ್ಲೂ ಕೂಡ ಬರ್ತಾ ಹೋಗ್ತವೆ. ಇವುಗಳ ಇವತ್ತಿನ ರೇಟ್ನ ನೋಡ್ತಾ ಹೋದರೆ 70 ರಿಂದ 75 ರೂಪಾಯಿವರೆಗೂ ಕೂಡ ಈ ಒಂದು ಬ್ರಿಕ್ಗಳು ಕ್ವಾಲಿಟಿ ಮೇಲೆ ಸಿಗ್ತಾ ಹೋಗ್ತವೆ. 4ನೇ ಸ್ಥಾನದಲ್ಲಿರುವಂಥದ್ದು ಆಲೋ ಕ್ಲೇ ಬ್ರಿಕ್ಸ್. ಇವುಗಳು ಸಿಮೆಂಟಿಂದನೂ ಕೂಡ ತಯಾರಿಸ್ಬೋದು ಮತ್ತು ಮಣ್ಣಿನಿಂದನೂ ಕೂಡ ತಯಾರಿಸ್ತಾರೆ. ಇವುಗಳು ಫೈರ್ ರೆಸಿಸ್ಟೆನ್ಸ್ ಆಗಿರ್ತವೆ ಮತ್ತು ಮಣ್ಣಿನಿಂದ ಮಾಡಿರೋದ್ರಿಂದ ಎಕೋ ಫ್ರೆಂಡ್ಲಿ ಆಗಿರುತ್ತವೆ. ಇವುಗಳನ್ನು ನೀವು ಕಡಿಮೆ ಕಾಸ್ಟಲ್ಲಿ ಕಟ್ಬೋದು. ಯಾಕಂತಂದರೆ ಇವುಗಳ ಸೈಜ್ ದೊಡ್ಡದಾಗಿರುತ್ತೆ ಹಾಗೂ ಇವುಗಳನ್ನು ಪ್ಲಾಸ್ಟರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇವುಗಳಲ್ಲೇ ಗ್ರಿಡ್ ಲೈನ್ಸ್ ಡಿಸೈನ್ ಬಂದಿರೋದ್ರಿಂದ ನೀವು ಪ್ಲಾಸ್ಟರ್ ಮಾಡೋದ್ರ ಬದಲು ಅದೇ ರೀತಿ ಕೇವಲ ಸಿಮೆಂಟಿಂದ ಜೋಡಿಸ್ತಾ ಹೋಗಿದ್ರೆ ಅದೇ ಒಂದು ಡಿಸೈನ್ ಆಗಿ ಮೂಡಿಬರುತ್ತೆ. ಇವುಗಳನ್ನು ನೀವು ಡೆಕೋರೇಟಿವ್ ಮನೆಗಳನ್ನು ಮಾಡೋದಕ್ಕೆ ಅಥವಾ ಫಾರ್ಮ್ ಹೌಸ್ ಮಾಡೋದಕ್ಕೆ ಹಾಗೂ ನೀವಿರುವಂಥ ಜಾಗ ಏನಾದ್ರೂ ಜಾಸ್ತಿ ಬಿಸಿಲು ಬೀಳುವಂಥ ನಾಡಿನಲ್ಲಿ ನೀವೇನಾದ್ರೂ ಇದ್ದರೆ ಈ ಇಟ್ಟಿಗೆಗಳನ್ನು ಯೂಸ್ ಮಾಡೋದ್ರಿಂದ ಮನೆ ತಂಪಾಗಿರುತ್ತೆ. ಇವುಗಳು 4 ಇಂಚಿನಲ್ಲೂ ಸಿಗುತ್ತೆ, 6 ಇಂಚಿನ ಸೈಜ್ನಲ್ಲೂ ಕೂಡ ಹಾಲೋ ಬ್ರಿಕ್ಗಳು ಸಿಗ್ತಾ ಹೋಗ್ತವೆ. ಇವತ್ತಿನ ಪ್ರೆಸೆಂಟ್ ಪ್ರೈಸ್ನ ನೋಡ್ತಾ ಹೋದರೆ 80 ರಿಂದ 85 ರೂಪಾಯಿವರೆಗೂ ಕೂಡ ಒಂದು ಇಟ್ಟಿಗೆ ಬೀಳ್ತಾ ಹೋಗುತ್ತೆ. ಇನ್ನು ಕೊನೆಯ ಸ್ಥಾನದಲ್ಲಿರುವಂಥದ್ದು ಇಂಟರ್ಲಾಕಿಂಗ್ ಬ್ರಿಕ್ಸ್. ಇವುಗಳ ಕಾಸ್ಟ್ ತುಂಬ ಅಂದರೆ ತುಂಬ ಕಡಿಮೆ ಬೀಳುತ್ತೆ. ಯಾಕಂತ ಅಂದರೆ ನೀವು ಇದರ ಮಧ್ಯೆ ಯೂಸ್ ಮಾಡುವಂಥದ್ದು ಕಡಿಮೆ ಸಿಮೆಂಟನ್ನು ಯೂಸ್ ಮಾಡ್ತೀರಾ ಹಾಗೂ ಇವುಗಳನ್ನು ಪ್ಲಾಸ್ಟರ್ ಮಾಡುವಂಥ ಅವಶ್ಯಕತೆಯೇ ಇರೋದಿಲ್ಲ. ಆದರೆ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಇವುಗಳು ಎಲ್ಲ ಕಡೆನೂ ಸಿಗೋದಿಲ್ಲ. ಇವುಗಳು ಬೆಂಗಳೂರು ಇರ್ಬೋದು, ತುಮಕೂರು, ಮೈಸೂರು ಆ ರೀತಿ ದೊಡ್ಡ ಸಿಟಿಗಳಲ್ಲಿ ಮಾತ್ರ ಸಿಗೋದ್ರಿಂದ ಅಲ್ಲಿಂದ ನೀವು ನಿಮ್ಮ ಕನ್ಸ್ಟ್ರಕ್ಷನ್ ಸೈಟ್ಗೆ ತರೋ ಅಷ್ಟರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೂ ಇವುಗಳು ಫೈರ್ ರೆಸಿಸ್ಟೆನ್ಸ್ ಆಗಿರ್ತವೆ ಮತ್ತು ಕೊನೆಯಲ್ಲಿ ಕನ್ಸ್ಟ್ರಕ್ಷನ್ ಆದಮೇಲೆ ಇವುಗಳನ್ನು ಪಾಲಿಷ್ ಮಾಡಿಸ್ಬೇಕಾಗತ್ತೆ. ಹೇಗೆ ನೀವು ಬೇರೆ ವಾಲ್ಗಳನ್ನು ಮಾಡಿ ಪುಟ್ಟಿ ಮಾಡಿಸಿ ಪೇಂಟ್ ಮಾಡಿಸ್ತೀರಾ ಮತ್ತು ಪೇಂಟ್ ಹೋದ ಹಾಗೆಲ್ಲ ಮತ್ತೆ ಮತ್ತೆ ಪೇಂಟನ್ನು ಮಾಡಿಸ್ತಾ ಇರ್ತೀರಾ, ಅದೇ ರೀತಿ ಈ ಒಂದು ಇಟ್ಟಿಗೆಗಳಿಗೆ ಪಾಲಿಷ್ ಮಾಡಿಸ್ಬೇಕಾಗುತ್ತೆ. ಇವುಗಳನ್ನು ನೀವು ಬೌಂಡ್ರಿ ವಾಲ್ ಕಟ್ಟೋದಕ್ಕಿರ್ಬೋದು ಅಥವಾ ಬೇಗ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನೀವು ಈ ಒಂದು ಇಟ್ಟಿಗೆಗಳನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಈ ಇಟ್ಟಿಗೆಗಳು ಕೂಡ 6 ಇಂಚಿನ ಸೈಜ್ನಲ್ಲೂ ಬರುತ್ತೆ, 8 ಇಂಚಿನ ಸೈಜ್ನಲ್ಲೂ ಕೂಡ ಬರ್ತವೆ. ಇವುಗಳ ಇವತ್ತಿನ ಪ್ರೈಸನ್ನು ನೋಡ್ತಾ ಹೋದರೆ 40 ರಿಂದ 45 ರೂಪಾಯಿವರೆಗೂ ಕೂಡ ಒಂದು ಇಂಟರ್ಲಾಕಿಂಗ್ ಬ್ರಿಕ್ಸ್ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾವು ವಿಧವಾದಂತಹ ಇಟ್ಟಿಗೆಗಳ ಬಗ್ಗೆ ನೋಡ್ತಾ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ಮತ್ತು ರೈತ ಚಟುವಟಿಕೆಗಳ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.